கோலார் தங்கவயலில் முதலாக ஆக்வா அண்டர் வாட்டர் டூனர் எக்ஸ்போ மற்றும் ஃபேமிலி ஃபன் ஃபேர் எக்ஸிபிஷன் மக்கள் பயன்பாட்டிற்கு துவங்கப்பட்டுள்ளது. இந்த அதிநவீன கண்காட்சி வளாகத்தில் அகில இந்திய அண்டர் வாட்டர் கண்காட்சியில் சுரங்க அமைப்பு கொண்ட மார்க்கத்தில் பலவித கண்ணை கவரும் நீர்மூழ்கி உயிரினங்கள் குதூகல ஆட்டம் போடும் காட்சிகள், குழந்தைகள் கொஞ்சி விளையாட பலவித ராட்டினங்கள், ரயில் பயணம், கொலம்பஸ், வாட்டர் போர்டு என ஜனரஞ்சக பொழுதுபோக்கு அம்சங்கள் இடம்பெற்றுள்ளது. அத்துடன் ஹேண்டிகிராஃப்ட் கைவினைப் பொருட்கள், உணவு வகைகள் என பலவிதமான கைவினைப் பொருட்களுடன் கண்காட்சி துவங்கப்பட்டுள்ளது. தங்கவயல் பொதுமக்கள் இதனை பயன்படுத்தி கொண்டு பலவித ஜனரஞ்சக காட்சிகள் கண்டுகளிக்க அன்புடன் அழைக்கப்படுகிறார்கள். இடம் கோலார் தங்கவயல், பாலகிருஷ்ணா லேஅவுட், அசோகநகர் அருகில். வாருங்கள், கண்டு மகிழுங்கள், கனவுக்குள் மிதக்குங்கள். ಚೆನ್ನಾಗಿ ಪಾಠ ಮಾಡ್ತಾರೆ. ಇವತ್ತು ನೀವು ಮೆರಿಟ್ ಸ್ಟೂಡೆಂಟ್ಸ್ ಆಗಿ ಈ ಜಾಗಕ್ಕೆ ಬಂದಿದ್ದೀರಾ. ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಯುವರ್ ಟೀಚರ್ಸ್ ಆಲ್ಸೋ, ಅಟ್ ದ ಸೇಮ್ ಟೈಮ್ ಯುವರ್ ಪೇರೆಂಟ್ಸ್ ಆಲ್ಸೋ. ಪ್ಲೀಸ್ ರೆಸ್ಪೆಕ್ಟ್ ಯುವರ್ ಟೀಚರ್ಸ್. ಐ ರಿಯಲಿ ಅಪ್ರಿಶಿಯೇಟ್ ಯಾರ್ ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀರಾ ನೀವು ಸ್ಟೂಡೆಂಟ್ಸ್, ಅವ್ರನ್ನ ನಾನು ಖಂಡಿತ ಅಪ್ರಿಶಿಯೇಟ್ ಮಾಡ್ತೀನಿ. ನೀವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ, ನಿಮ್ಮ ಪೇರೆಂಟ್ಸ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಇದು ಒಂದು ಅವಕಾಶ ಸಿಗ್ತಾ ಇದೆ, ಹೌದಲ್ವಾ? ನಿಜನಾ ಇಲ್ಲ? ಯು ಶುಡ್ ಬಿ ಪ್ರೌಡ್. ಗೌರ್ಮೆಂಟ್ ಇಂದ ಏನೋ ಒಂದು ಬೆನಿಫಿಟ್ ಯಾಕೆ ಬಂತು, ನಿಮ್ಮನ್ನು ರೆಕಗ್ನೈಸ್ ಯಾಕೆ ಮಾಡಿದ್ರು? ಯು ಆರ್ ಐಡೆಂಟಿಫೈಡ್, ನಿಮ್ಮನ್ನು ರೆಕಗ್ನೈಸ್ ಮಾಡಿದ್ದಾರೆ. ಯಾಕೆ? ನಿಮ್ಮ ಮೆರಿಟ್ ಇಂದ, ನಿಮ್ಮ ಎಫರ್ಟ್ಸ್ ಇಂದ, ಹೌದಾ ಇಲ್ಲ? ನೀವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ನಿಮ್ಮನ್ನ ರೆಕಗ್ನೈಸ್ ಮಾಡಿದ್ದಾರೆ, ಹೌದಲ್ವಾ? ಮುಂದೆ ಕೂಡ ಅದಾದ್ಮೇಲೆ ನಮ್ಮ ಒಂದು ಸೋಷಿಯಲ್ ಕನ್ಸರ್ನ್ ಏನಿದೆ, ಇದು ಒಂದು 30 lakhs ಅಷ್ಟೇ ಆಗಿದೆ ಟ್ಯಾಬ್ಸು 128 ಸ್ಟೂಡೆಂಟ್ಸ್ಗೆ. ಮಿಕ್ಕಿದ್ದು 90 lakhs ಅಷ್ಟು ನಾವು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅದೊಂದು ಕನ್ಸರ್ನ್, ಸೋಷಿಯಲ್ ಕನ್ಸರ್ನ್ ಇಂದ ಎವ್ರಿ ಇಯರ್ ನಾವು 1500 ಇಂದ 1800 ಸ್ಟೂಡೆಂಟ್ಸ್ಗೆ ನಾವು ಸ್ಕಾಲರ್ಶಿಪ್ಗೆ ಪ್ರೊವೈಡ್ ಮಾಡೋಕ್ಕಾಗುತ್ತೆ. ಅಂದ್ರೆ ಫೀಸ್ ಕಟ್ಟಕ್ಕೆ ಆಗುತ್ತೆ RTGS ಮುಖಾಂತರ. ಆಲ್ಮೋಸ್ಟ್ ಇನ್ನು ಮಿಕ್ಕಿದ್ದ 90 lakhs ಏನು ಅಮೌಂಟ್ ಇದೆ, 10th ಸ್ಟ್ಯಾಂಡರ್ಡ್ಗೆ, PUCಗೆ, ITI, ಡಿಪ್ಲೊಮೊ, ಇಂಜಿನಿಯರಿಂಗ್, ಮೆಡಿಕಲ್, ಯಾರೇ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಐದರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತಾ ಇದ್ರೆ ಅವರಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಪ್ರೊಸೀಜರ್ ಇದೆ. ಎಲ್ಲಿ ಆ ಅಪ್ಲಿಕೇಶನ್ ಹಾಕೊಳ್ಳುವಂತ ಎಲ್ಲ ಸ್ಟೂಡೆಂಟ್ಸ್ಗೂ ಅವಕಾಶ ಇದೆ. ಜಸ್ಟ್ ಪ್ರೊಸೀಜರ್ಸ್ ಅಷ್ಟೇ ಫಾಲೋ ಮಾಡಬೇಕು. ಯಾವ ಒಂದು ಅಪ್ಲಿಕೇಶನ್ ಸ್ಕಾಲರ್ಶಿಪ್ ರಿಜೆಕ್ಟ್ ಮಾಡಲ್ಲ. ನಾವು ಆ ಒಂದು ಪ್ರಿನ್ಸಿಪಲ್ಸ್ ನ ಇಟ್ಕೊಂಡಿದೀವಿ. ಆ ಒಂದು ರೀಸನ್ ಇಂದ ನಾವು ಎಲ್ಲಾನು ಟ್ಯಾಗ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಫರ್ದರ್ ಇನ್ 90 lakhs ನ ಸ್ಕಾಲರ್ಶಿಪ್ಗೆ. ಹಿಂದೆ ಇದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕಡಿಮೆ ಇತ್ತು, ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಕಡಿಮೆ ಇತ್ತು, ಮತ್ತೆ ಫಸ್ಟ್ ಆಫ್ ಆಲ್ ಗೌರವಾನ್ವಿತ ಎಲ್ಲ ನಗರಸಭೆ ಸದಸ್ಯರಿಗೆ ಇದರ ಮಾಹಿತಿ ಕಡಿಮೆ ಇತ್ತು. ಅದಾದ್ಮೇಲೆ ಮಾಧ್ಯಮದವ್ರಿಗೂ ಕೂಡ ಇದರ ಮಾಹಿತಿ ಕಡಿಮೆ ಇದ್ದಿದ್ದರಿಂದ ಇದನ್ನ ಇಷ್ಟು ವಿಸ್ತಾರವಾಗಿ ಹೇಳ್ಬೇಕಾಗುತ್ತೆ. ಪ್ರತಿ ವರ್ಷ ನಮಗೆ SSC ಗ್ರಾಂಟ್ಸ್ ಬರುತ್ತೆ. ಅದರಲ್ಲಿ ಕೂಡ ನಾವು 24.1 ಪ್ರೋಗ್ರಾಮ್ಗೆ ತೆಗೆದಿಡ್ಬೇಕಾಗುತ್ತೆ. 15 ಫೈನಾನ್ಸ್ ಬಂದಾಗೂ ಕೂಡ ಎಲ್ಲರೂ ನಾವು ರೋಡ್ಸು, ಡ್ರೈನ್ಸು, ಲೈಟ್ಸು, ಇನ್ಫ್ರಾಸ್ಟ್ರಕ್ಚರೇ ಕೊಡಕ್ಕಾಗಲ್ಲ. ವಿ ಹ್ಯಾವ್ ಟು ಕೀಪ್ 24%, ಅಂದ್ರೆ ಆ ಅಮೌಂಟ್ ಅಲ್ಲಿ 24.1 ಮತ್ತೆ 7.52 ಇಷ್ಟು ಪರ್ಸೆಂಟೇಜ್ ಅಮೌಂಟ್ ನಾವು ತೆಗಿಲೇಬೇಕಾಗುತ್ತೆ. ಬಟ್ ನಾವು KGF ಅಲ್ಲಿ ಎಸ್ಪೆಷಲಿ ಯಾವಾಗಲೂ ಕೂಡ ಸಿಂಗಲ್ ಪೇರೆಂಟ್ ಇರುವಂತವ್ರಿಗೆ, ಮೈನಿಂಗ್ ಏರಿಯಾಲಿ ಇರುವಂತ ಮೈನ್ಸ್ ಅಲ್ಲಿ ಇರುವಂತವ್ರಿಗೆ, ಡೈಲಿ ಟ್ರಾವೆಲರ್ಸ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ವಿ ಹ್ಯಾವ್ ಸ್ಟಿಕ್ ಆನ್ ಟು ಅವರ್, ಅಂದ್ರೆ ಆ ಪ್ರೋಗ್ರಾಮ್ಸ್ ಬೇರೆ ಯಾವುದು ಮಾಡ್ತಾ ಇಲ್ಲ, ನಾವು ಸ್ಕಾಲರ್ಶಿಪ್ಗೆ ಸ್ಟಿಕ್ ಆನ್ ಮಾಡಿದೀವಿ. 4-5 ಪ್ರೋಗ್ರಾಮ್ ಇದೆ ಮಾಡೋದಕ್ಕೆ. 20 lakhs 30 lakhs ಆ ಥರ 4-5 ಪ್ರೋಗ್ರಾಮ್ ಮಾಡಿದ್ರು ಇದು ಈ ಪ್ರೋಗ್ರಾಮ್ ಸರ್ವೈವ್ ಆಗಲ್ಲ, ಸಸ್ಟೈನ್ ಆಗಲ್ಲ. ಸೊ ನಾವು 1 crore 1.5 crore ಇದೇ ಸ್ಕಾಲರ್ಶಿಪ್ಗೆ ಇಡೋದ್ರಿಂದ ವಿ ವಿಲ್ ಕವರ್ ಮೋರ್ ದನ್ 1800 2000 ಹತ್ತತ್ರ 2000 ಸ್ಟೂಡೆಂಟ್ಸ್ ನ ನಾವು ಸ್ಕಾಲರ್ಶಿಪ್ ಅಲ್ಲಿ ಫೀಸ್ ನ ಎವ್ರಿ ಇಯರ್ ಅವ್ರಿಗೆ ಕೊಡಕ್ಕಾಗುತ್ತೆ. ಅದರ ಜೊತೆ ನೆಕ್ಸ್ಟ್ ಇಯರ್ ಅವ್ರು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಹೋದಾಗ ಅದನ್ನ ಕಂಟಿನ್ಯೂಷನ್ ಮಾಡೋಕ್ಕೆ ಆಗುತ್ತೆ. ಸೊ 1 year ನಾವು ನಗರಸಭೆ ಅಧ್ಯಕ್ಷರದು ಆ ಎಲೆಕ್ಷನ್ಸ್ ಪ್ರೋಸೆಸ್ ಡಿಲೇ ಆಗಿದ್ರಿಂದ ಅದು ನಿಧಾನ ಆಗಿದೆ. ಸೊ ಹಿಂದೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ 1 year ಇಂದ 1.5 year ಇಂದ ರೀಕನ್ಸಿಡರ್ ಸೇಮ್ ಅಪ್ಲಿಕೇಶನ್, ಹೌದಲ್ವಾ? ಸ್ಕಾಲರ್ಶಿಪ್ಗೆ ಹಿಂದೆ ಯಾರ್ಯಾರು ಅಪ್ಲೈ ಮಾಡ್ಕೊಂಡಿದ್ದಾರೆ ಪೇರೆಂಟ್ಸು, ಸ್ಟೂಡೆಂಟ್ಸು, ಸೊ ಇಫ್ ಯು ಆರ್ ಅವೇರ್ ಆಫ್ ದಿಸ್,
we will reconsider the same applications. ನೀವು 6 months ಇರ್ಬೋದು, 1 year ಹಿಂದೆ ಹಾಕಿದ್ರು ಕೂಡ we will reconsider it. So ಆ ರೀತಿ ಇದೊಂದು this is the best program. ಆಮೇಲೆ ಮೆರಿಟ್ ಸ್ಟೂಡೆಂಟ್ಸ್ ನಾವು ಇದೊಂದು ಸ್ಟೇಜ್ ಅಲ್ಲಿ ನೋಡೋದಾಯ್ತು. ನಾಳೆ ಯು ಮೇ ಬಿ ಇನ್ ದಿಸ್ ಪೊಸಿಷನ್ ಆರ್ ದಿಸ್ ಪೊಸಿಷನ್, ಎನಿ ಪೊಸಿಷನ್, ಮೇ ಬಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಪ್ರೊಫೆಸರ್ಸ್, ಸೈಂಟಿಸ್ಟ್, ಹೌದಲ್ಲ? ಸೊ ಅದಕ್ಕೆ ನನಗೆ ನೀವು ನೋಡಿದಾಗ ಯಾಕೆ ನಿಮ್ಮ ಬಗ್ಗೆ ಗೌರವ ಇದೆ ಅಂದ್ರೆ ಆಫ್ಟರ್ ಯುವರ್ ಎಜುಕೇಶನ್ ಯು ಕಾಂಟ್ರಿಬ್ಯೂಟ್ ಟು ಸೊಸೈಟಿ. ಯಾವ ತರ ಒಂದು ಇಂಜಿನಿಯರ್ ಆಗಿ, ಒಂದು ಡಾಕ್ಟರ್ ಆಗಿ, ಒಂದು ಪ್ರೊಫೆಸರ್ ಆಗಿ, ಒಂದು ಸೈಂಟಿಸ್ಟ್ ಆಗಿ, ವಿಚ್ ಎವರ್ ಮೇ ಬಿ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಡ್ಯೂಟೀಸ್, ಬಟ್ ಯು ಆರ್ ಅಸೆಟ್ ಟು ದ ಸೊಸೈಟಿ. ಅದರಿಂದ we really respect the student and you have to utilize this program and you should have the awareness also. ಅದರ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಕೂಡ. ಬರೀ 100 ಜನನ ಗುರುತಿಸಿದೀವಿ ಅನ್ನೋದು ಒಂದು ಬೇಜಾರು ನಮಗೂ ಇದೆ. ಬಟ್ ಇನ್ನು ಮುಂದೆ ನಾವು ಈ ಥರದ್ದು ಒಂದು ಕಾಂಬಿನೇಷನ್ ಅಲ್ಲಿ ಸ್ಕಾಲರ್ಶಿಪ್ ಜೊತೆ ಈ ಥರದ್ದು ಒಂದು ದೂರದೃಷ್ಟಿ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಯಾರಿಗೆ ನಿಜವಾಗ್ಲೂ ಇದ್ರದ್ದು ಬೆನಿಫಿಟ್ ಉಪಯೋಗ ಆಗುತ್ತೆ, ಈ ಟ್ಯಾಕ್ಸ್ ಉಪಯೋಗ ಆಗುತ್ತೆ ಅಂತ ಮಕ್ಕಳಿಗೆ ಡಿಗ್ರಿ ಫಸ್ಟ್ ಇಯರ್ ಅಲ್ಲೋ ಅಥವಾ PUC ಅಲ್ಲೋ ಯಾರಿಗೆ ಇದರ ಅವಶ್ಯಕತೆ ಜಾಸ್ತಿ ಇದೆ ಅಂತದಕ್ಕೆ ನಾವು ಯೋಚನೆ ಮಾಡಿ ಎಲ್ಲ ನಗರಸಭೆಯ ಸದಸ್ಯರ ಅಭಿಪ್ರಾಯವನ್ನ ತಗೊಂಡು ನಾವು ಮುಂದೆ ಇಂಥ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡುವಂಥದ್ರಲ್ಲಿ ಎಜುಕೇಶನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ನನ್ನ ಕನಸನ್ನು ಅದೇ ಆಗಿದೆ. ಇಲ್ಲಿ ನಗರ ಭಾಗದಲ್ಲಿರುವ ಎಲ್ಲ ಗೌರವಾನ್ವಿತ ಸದಸ್ಯರದು, ಆಯುಕ್ತರದು, ಅಧ್ಯಕ್ಷರದು, ಉಪಾಧ್ಯಕ್ಷರದು ಮತ್ತೆ ಎಷ್ಟೊಂದು ಜನ ಮಾರ್ಗದರ್ಶನ ಕೊಡುವಂಥದ್ದು ಕೂಡ ಅದೇ ಅಭಿಪ್ರಾಯ ಆಗಿದೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಖಂಡಿತ ನಮ್ಮ KGF ನಲ್ಲಿ ಇದೇ ಫಸ್ಟ್ ಟೈಮ್ ನಾವು ಈ ಕಾರ್ಯಕ್ರಮನೂ ಮಾಡ್ತಾ ಇರೋದು. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ KGF. ಎಲ್ಲ ಗೌರವಾನ್ವಿತ ಸದಸ್ಯರು ಎದ್ದು ನಿಂತು ಎಲ್ಲ ಸ್ಟೂಡೆಂಟ್ಸ್ಗೆ ಬ್ಲೆಸ್ಸಿಂಗ್ಸ್ ತರ ಟ್ಯಾಬ್ನ ಹೋಗಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ಕೊಡಿ. ಅದಾದ್ಮೇಲೆ ಯಾರು ಬಂದಿದ್ದಾರೆ ಆ ಸಾಫ್ಟ್ವೇರ್ ನ ಇನ್ಸ್ಟಾಲೇಷನ್ ಮಾಡೋದು, ಗೈಡ್ ಮಾಡೋದು, ಅವ್ರು ನೆಕ್ಸ್ಟ್ ಇದನ್ನ ತಗೊಳ್ಳಿ. ನೀವು ಅವ್ರಿಗೆ ಬ್ಲೆಸ್ಸಿಂಗ್ಸ್ ತರ ಎದ್ದು ಹೋಗಿ ಎಲ್ಲ ಅವ್ರಿಗೆ ಬ್ಲೆಸ್ಸಿಂಗ್ಸ್ ತರ ಅಲ್ಲೇ ಕೊಟ್ಬಿಟ್ಟು ಬನ್ನಿ. ಅವ್ರು ಎಲ್ಲಿದ್ದಾರೆ ಅಲ್ಲೇ ಕೊಟ್ಬಿಟ್ಟು ಬನ್ನಿ, ಬೇರೆ ಯಾರು ಕೊಡೋದು ಬೇಡ. ಫಾದರ್ ನೇಮ್ ಕಪಿಲ್ ದೇವ್, ಪ್ರತಾಪ್, ಫಾದರ್ ನೇಮ್ ಶ್ರೀನಾಥ್, ವಾರ್ಡ್ ನಂಬರ್ 90. ನೆಕ್ಸ್ಟ್ ವಾರ್ಡ್ ನಂಬರ್ 4 ಸ್ವಲ್ಪ ರೆಡಿ ಆಗಿರಿ. ನೆಕ್ಸ್ಟ್ ವಾರ್ಡ್ ಹಾಗೆ ವಾರ್ಡ್ ವೈಸ್ ಹೇಳ್ತೀವಿ ನಾವು. ವಾರ್ಡ್ ನಂಬರ್ 5 ಕೀರ್ತಿಕಾ ಬಿ, ಫಾದರ್ ನೇಮ್ ಬಾಬು. ನೆಕ್ಸ್ಟ್ ವಾರ್ಡ್ ನಂಬರ್ 8 ಸಮನೆ. ವಾರ್ಡ್ ನಂಬರ್ 8 ಎಲ್ಲ ನೆಕ್ಸ್ಟ್ ವಾರ್ಡ್ ನಂಬರ್ 10 ಶರಣ್. ಬೇಕು ಕಾವೇರಿ ವಿ, ಕಾವೇರಿಯಲ್ಲಿ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.